ನಮಸ್ಕಾರ ಕರ್ನಾಟಕ. ಇದೀಗಾಗಲೇ ಕೇರಳ ಸ್ಟೋರಿ ಚಿತ್ರದ 2ನೇ ಭಾಗದ ಆ ಒಂದು ಟ್ರೈಲರ್ ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಚರ್ಚೆಗೆ ಕಾರಣವಾಗಿದೆ. ಸೊ ಆ ಒಂದು ಟ್ರೈಲರ್ ವಿಡಿಯೋದಲ್ಲಿರುವಂತಹ ಒಬ್ಳು ಹಿಂದೂ ಮಹಿಳೆಗೆ ಬೀಫ್ ಅನ್ನು ಬಲವಂತವಾಗಿ ತಿನ್ನಿಸುವಂತಹ ದೃಶ್ಯ ಇವತ್ತು ಜನರ ನಡುವೆ ತುಂಬಾನೇ ಆಕ್ರೋಶಕ್ಕೆ ವ್ಯಕ್ತಪಡಿಸಿದೆ. ಸೊ ನಾನು ಕೂಡ ಆ ಒಂದು ಟ್ರೈಲರ್ ವಿಡಿಯೋ ನೋಡಿದೆ. ನನಗೆ ಅನಿಸಿದ್ದೇನಪ್ಪ ಅಂತ ಹೇಳಿದ್ರೆ, ನಾನೇನು ಕೇರಳದ ಸ್ಟೋರಿ ನೋಡ್ತಾ ಇದ್ದೀನ ಅಥವಾ ಬೇರೆ ರಾಜ್ಯದ ಕಥೆಯನ್ನು ನೋಡ್ತಾ ಇದ್ದೀನ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದ್ರೆ ಅದರಲ್ಲಿ ಕೇರಳದ ನಿಜ ಜೀವನವಾದಂತಹ ಅಲ್ಲಿನ ನಾಗರಿಕ ಸಂಸ್ಕೃತಿಗಳಾಗಿರಬಹುದು ಅಥವಾ ಅಲ್ಲಿರುವಂತಹ ಜನರ ನಡುವಿನ ಸಂಬಂಧಗಳಾಗಿರಬಹುದು, ಅನ್ಯ ಧರ್ಮಗಳ ನಡುವಿನ ಆ ಒಂದು ಬಾಂಧವ್ಯಗಳಾಗಿರಬಹುದು. ಸೊ ಇವೆಲ್ಲದಕ್ಕೂ ಕೂಡ ವಿರುದ್ಧವಾದಂತಹ ಚಿತ್ರಣ ಆ ಒಂದು ಟ್ರೈಲರ್ ನಲ್ಲಿ ನೋಡ್ಲಿಕ್ಕೆ ಸಿಗಬಹುದು. ಸೊ ಹೌದು ವೀಕ್ಷಕರೇ, ಇವತ್ತೊಂದು ಹೊಸ ಕಥೆ ಇರುವಂತಹ ಸಿನಿಮಾ ಬಂದಾಗ ನಮ್ಮಲ್ಲಿ ನಾನಾ ರೀತಿಯ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಸೊ ನೀವೇ ಹೇಳಿ, ಇವತ್ತೊಂದು ಸಿನಿಮಾ ಅನ್ನೋದು ಸಮಾಜವನ್ನು ತೋರಿಸಬೇಕಾ ಅಥವಾ ಸಮಾಜವನ್ನು ಪ್ರಭಾವಿಸಬೇಕಾ? ಸೊ ಇಂತಹ ಒಂದು ಪೂರ್ತಿ ದೃಶ್ಯ ಇವತ್ತೊಂದು ಸಮುದಾಯವನ್ನು ಆ ಒಂದು ತಪ್ಪು ಕಲ್ಪನೆಯಾಗಿ ತೋರಿಸುವುದು ಎಷ್ಟರ ಮಟ್ಟಿಗೆ ಸರಿ? ಸೊ ಆದ್ದರಿಂದ ಇವತ್ತು ವಾಸ್ತವದಲ್ಲಿ ಧರ್ಮದ ಹೆಸರಿನಲ್ಲಿ ಜನರ ನಡುವೆ ವಿಭಜನೆ ಮಾಡುವುದು ಮತ್ತು ಅವರ ನಡುವೆ ಘರ್ಷಣೆ ತರಿಸುವುದು ತುಂಬಾನೇ ಈಸಿ. ಆದ್ರೆ ಅವರ ನಡುವಿರುವಂತಹ ಆ ಒಂದು ಒಗ್ಗಟ್ಟನ್ನು ಉಳಿಸುವುದು ತುಂಬಾನೇ ಕಷ್ಟ ಇದೆ ವೀಕ್ಷಕರೇ. ಸೊ ಇಂತಹ ವಿವಾದಾತ್ಮಕ ದೃಶ್ಯದಿಂದಾಗಿ ನಿಮ್ಮ ಅಭಿಪ್ರಾಯ ಏನು ಮತ್ತು ಸಿನಿಮಾ ಹಾಗೂ ವಾಸ್ತವದ ಮಧ್ಯೆ ಗಡಿ ಇರಬೇಕಾ ಅನ್ನೋದನ್ನ ಕಮೆಂಟ್ಸ್ ಮಾಡಿ.